ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಎಲ್ ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನಮ್ಮೊಂದಿಗೆ ಇವತ್ತು ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ರಘು ಜಾಣಗೆರೆ ಅವರಿದ್ದಾರೆ. ಅದೇ ರೀತಿಯಾಗಿ ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂತ ರಘುನಂದನ್ ಅವರು ಇದ್ದಾರೆ. ಪಕ್ಷದ ಚಾಲಕರ ಘಟಕದ ಅಧ್ಯಕ್ಷರಾದಂತಹ ಮಂಜುನಾಥ್ ಮತ್ತು ಬೆಂಗಳೂರು ಪಶ್ಚಿಮ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಸೈನಿಕರು ಇದ್ದಾರೆ. ಇವತ್ತು ನಾವು ಬೆಂಗಳೂರಿನ ಶಾಂತಿನಗರದಲ್ಲಿರುವಂತಹ ಜಾರಿ ನಿರ್ದೇಶನಾಲಯ ಅಂದ್ರೆ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಬಳಿ ಇದ್ದೀವಿ. ಏನು ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಲೋಕಾಯುಕ್ತ ಸಂಸ್ಥೆಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರದ ಪ್ರಕರಣವನ್ನ, ಅಲ್ಲಾಗಿರುವಂತಹ ಅಕ್ರಮ ಹಣ ವರ್ಗಾವಣೆ ಹಾಗೂ ಏನು ಕ್ರಿಪ್ಟೋ ಕರೆನ್ಸಿ ಇರ್ಬೋದು, ಡಿಜಿಟಲ್ ಕರೆನ್ಸಿಗಳ ಮೇಲೆ ಹೂಡಿಕೆ ಮಾಡಿರುವಂತಹ ಸಂಬಂಧ ಇವತ್ತು ಕೆಆರ್ಎಸ್ ಪಕ್ಷ ಜಾರಿ ನಿರ್ದೇಶನಾಲಯಕ್ಕೆ ದೂರನ್ನ ಸಲ್ಲಿಸಿದ್ದೀವಿ. ಈ ವಿಚಾರವಾಗಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ರಘು ಜಾಣಗೆರೆ ಅವರು ಸವಿವರವಾಗಿ ನಿಮ್ಮೊಂದಿಗೆ ಏನು ವಿಚಾರವಾಗಿ ನಾವು ಇಲ್ಲಿ ದೂರನ್ನ ಸಲ್ಲಿಸಿದ್ದೀವಿ ಅಂತ ಹೇಳಿ ಹಂಚ್ಕೋತಾರೆ. ಧನ್ಯವಾದಗಳು ಜೀವನ್ ಅವ್ರಿಗೆ. ಈಗಾಗಲೇ ಜೀವನ್ ಅವರು ಹೇಳಿದಾಗೆ ನಾವಿವತ್ತು ಜಾರಿ ನಿರ್ದೇಶನಾಲಯಕ್ಕೆ ಕೆಆರ್ಎಸ್ ಪಕ್ಷದ ವತಿಯಿಂದ ದೂರು ಕೊಟ್ಟಿದ್ದೀವಿ. ಆ ದೂರು ಏನು ಅಂತ ನಿಮ್ಗೆ ಗೊತ್ತಾಗಿದೆ. ಏನು ಕರ್ನಾಟಕದ ಪಾಲಿಗೆ ಒಂದು ಬಹಳ ದುರದೃಷ್ಟಕರವಾದಂತಹ ಒಂದು ವಿಚಾರ ಇದು. ಏನು ಲೋಕಾಯುಕ್ತ ಸಂಸ್ಥೆ ಒಂದು ಭ್ರಷ್ಟರ ವಿರುದ್ಧ ಹೋರಾಟ ಮಾಡುವಂತಹ ಸಂಸ್ಥೆ, ಭ್ರಷ್ಟರನ್ನ ಹಿಡಿದು ಶಿಕ್ಷಿಸುವಂತಹ ಸಂಸ್ಥೆಯಲ್ಲೇನೆ ಭ್ರಷ್ಟಾಚಾರದ ಏನು ಆರೋಪ ಬಂದಂತಹ ಒಂದು ವಿಚಾರ, ಬಹಳ ದೊಡ್ಡ ಗಂಭೀರವಾದಂತಹ ಆರೋಪ. ಮತ್ತೆ ಆರೋಪಕ್ಕೆ ಪುಷ್ಟಿ ಕೊಡುವಂತಹ ರೀತಿಯಲ್ಲೇ ಕೆಲವೊಂದಷ್ಟು ಜನರನ್ನ ಅಲ್ಲಿ ಫಿಕ್ಸ್ ಮಾಡಲಾಗಿತ್ತು. ಇಂತಿಂತವರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇಂತಿಂತ ಅಧಿಕಾರಿಗಳೇ ಆಗಿದ್ದಾರೆ ಅಂತ. ಖುದ್ದು ಲೋಕಾಯುಕ್ತದ SP ಆಗಿರುವಂತಹ ಶ್ರೀನಾಥ್ ಮಹಾದೇವ್ ಜೋಶಿ ಎನ್ನುವಂತಹ ಬೆಂಗಳೂರು ಜಿಲ್ಲಾ SP ಇದರಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿ ಆ ನಿಂಗಪ್ಪನನ್ನ ಬಳಸಿಕೊಂಡು ಆತ ಹಲವಾರು ಜನ ಅಬಕಾರಿ, BDA, BBMP, BWSSB ಈ ರೀತಿಯಾಗಿ ಅಧಿಕಾರಿಗಳಿಂದ ನಿರಂತರವಾಗಿ ಕೋಟ್ಯಾಂತರ ರೂಪಾಯಿಗಳನ್ನ ನಿಗದಿತವಾಗಿ ಅವರು ಲೂಟಿಯನ್ನ ಮಾಡ್ತಾ ಇದ್ದಂತಹ ವಿಚಾರ ಬೆಳಕಿಗೆ ಬಂದಿತ್ತು. ಮತ್ತೆ ಈ ಹಣವನ್ನ ಹಲವಾರು ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಹೂಡಿಕೆಯನ್ನ ಮಾಡಿ ಆ ಕ್ರಿಪ್ಟೋ ಕರೆನ್ಸಿ ಮುಖಾಂತರ ಇವರೆಲ್ಲರೂ ಯಾರ್ಯಾರಿಗೆ ಪಾಲು ಹೋಗ್ಬೇಕಿತ್ತು ಅದನ್ನು ಹಂಚ್ಕೊಳ್ಳುವಂತ ಕೆಲಸ ಆಗಿತ್ತು. ಇಲ್ಲಿ ನಾವು ಇದನ್ನ ಗಂಭೀರವಾಗಿ ಸಮಾಜ ಇದನ್ನ ತೆಗೆದುಕೋಬೇಕು. ಮತ್ತೆ ರಾಜ್ಯದ ಜನರು ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ನೋಡ್ಬೇಕು. ಯಾಕೆಂತಂದ್ರೆ ಇದು ಯಾವ್ದು ಒಂದು ಜನ ವಿಶ್ವಾಸ ಇಟ್ಟಿರುವಂತಹ, ಜನ ನಂಬಿಕೆ ಇಟ್ಟಿರುವಂತಹ, ನಮಗೇನೋ ಅನ್ಯಾಯ ಆದಾಗ ನಮ್ಮ ತೆರಿಗೆ ಹಣವನ್ನ ಲೂಟಿ ಮಾಡುವಂತಹ, ಭ್ರಷ್ಟರನ್ನ ಕಾಯುವಂತಹ ಸಂಸ್ಥೆಯಲ್ಲೇ ಇಂತಹ ವಿಶ್ವಾಸಘಾತಕ ಜನರು ಇದ್ದಾರೆ ಅಂತ ಅಂದ್ರೆ ನಾವು ಯಾರನ್ನ ನಂಬಿಕೊಳ್ಳೋದು, ಯಾರನ್ನ ನಂಬಿ ನಾವು ಈ ಸಮಾಜದಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರಿಸೋದು, ನಮ್ಮ ತೆರಿಗೆ ಹಣವನ್ನ ಯಾರನ್ನ ನಂಬಿ ಈ ಕಳ್ಳರ ದುಷ್ಟರ ಕೈಲಿ ನಮ್ಮ ತೆರಿಗೆ ಹಣವನ್ನ ಕೊಡೋದು ಅಂತಕ್ಕಂತ ಒಂದು ಗಂಭೀರವಾದ ಪ್ರಶ್ನೆ ಇವತ್ತು ನಮ್ಮೆಲ್ಲರಲ್ಲೂ ಮೂಡುವಂತದ್ದು. ಆ ಕಾರಣಕ್ಕಾಗಿ ನಾವು ಲೋಕಾಯುಕ್ತ ಸಂಸ್ಥೆಯ ಈ ಪ್ರಕರಣ ಏನಿದೆ, ಭ್ರಷ್ಟಾಚಾರದ ಪ್ರಕರಣ, ಇದನ್ನ ಕೆಆರ್ಎಸ್ ಪಕ್ಷ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಇದನ್ನ ಹಲವಾರು ಜನರು ಇದನ್ನ ಗಂಭೀರವಾಗಿ ತೆಗೆದುಕೋಬೇಕಾಗಿತ್ತು. ಏನು ವಿರೋಧ ಪಕ್ಷಗಳು ಬಹಳ ಮುಖ್ಯವಾಗಿ ಒಂದು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂತ ಇಂತ ಒಂದು ದೊಡ್ಡ ಹಗರಣ, ಎಂತ ದೊಡ್ಡ ಹಗರಣ ಅಂತ ಅಂದ್ರೆ ಇದು ಮಿನಿಸ್ಟ್ರು, ಯಾವ ಅಬಕಾರಿ ಇಲಾಖೆಯಲ್ಲಿರುವಂತಹ ಮಿನಿಸ್ಟರ್ ಏನು ತಿಮ್ಮಾಪುರ ಆ ತಿಮ್ಮಾಪುರ ಅನ್ನುವಂತಹ ಮಿನಿಸ್ಟರ್ ಇಂದನೇ ಲೋಕಾಯುಕ್ತ ಪೊಲೀಸರು ಸುಲಿಗೆ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪ. ಅಂದ್ರೆ ಒಬ್ಬ ಮಿನಿಸ್ಟ್ರೇ, ಈ ಸರ್ಕಾರ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಒಬ್ಬ ಮಿನಿಸ್ಟ್ರೇ ಭ್ರಷ್ಟಾಚಾರದ ವಿಚಾರಕ್ಕೆ ಎದುರ್ಕೊಂಡು ಲೋಕಾಯುಕ್ತರಿಗೆ ಮಾಮೂಲಿ ಕೊಡ್ತಾ ಇದ್ದ ಅಂತ ಅಂದ್ರೆ ಇದು ಎಂಥ ಒಂದು ದೊಡ್ಡ ಪ್ರಕರಣ ವಿರೋಧ ಪಕ್ಷಗಳಿಗೆ ಹೋರಾಟ ಮಾಡೋದಕ್ಕೆ. ಆದ್ರೆ ಇವತ್ತು ವಿರೋಧ ಪಕ್ಷಗಳು ಏನ್ ಮಾಡುದು, ಏನ್ ಹೋರಾಟವನ್ನ ಮಾಡ್ತಾ ಇದ್ವು, ಇದರ ವಿರುದ್ಧ ತುಟಿಕ್ ಅಂತ ಇಲ್ಲ. ಇದು ನಮ್ಗೆ ನಿಜವಾಗ್ಲೂ ರಾಜ್ಯದ ಜನರು ಇದನ್ನೆಲ್ಲ ಗಂಭೀರವಾಗಿ ಯೋಚನೆ ಮಾಡ್ಬೇಕು. ಯಾರೆಲ್ರು ಭ್ರಷ್ಟಾಚಾರದಲ್ಲಿ ಇವರೆಲ್ಲ ಹೇಗೆ JCB ಅಂತ ನಾವೇನ್ ಕರಿತೀವಿ, JDS, ಕಾಂಗ್ರೆಸ್, BJP ಈ ಮೂರೂ ಪಕ್ಷಗಳು ಭ್ರಷ್ಟಾಚಾರದಲ್ಲಿ ಹೇಗೆ ಶಾಮೀಲಾಗಿದ್ದಾವೆ. ಎಲ್ರು ಅಷ್ಟೇ ಭ್ರಷ್ಟಾಚಾರ ವಿಚಾರ ಬಂದ್ಬಿಟ್ರೆ ಸಾಕು, ಇವರೆಲ್ಲರೂ ಒಂದೇ. ನಾವಿವತ್ತು ಕಾಂಗ್ರೆಸ್ ಅವರು ಇವತ್ತು ಲೂಟಿ ಮಾಡ್ತಾ ಇದಾರೆ, ತಿಂತಾ ಇದಾರೆ ಬಿಡು, ನಾವು BJP ಅವರು ಬಂದ್ರೆ ನಾವು ಅದೇ ಮಾಡೋದಲ್ವಾ, ನಾವು JDS ಅವ್ರು ಬಂದ್ರೆ ನಾವು ಅದೇ ಹಣವನ್ನ ನೆಕ್ಕೋದಲ್ವಾ ಅನ್ನುವಂತಹ ಒಂದು ಏನು ನೆಗ್ಲಿಜೆನ್ಸಿಯನ್ನ ವಿರೋಧ ಪಕ್ಷದವರು ತೋರಿಸಿದ್ದಾರೆ. ಇನ್ನೊಂದು ಕಡೆ ನ್ಯಾಯಾಂಗದ ಬಗ್ಗೆ ನಮ್ಗೇನೋ ಅಂತೂ ಕೊಂಚ ಆದ್ರೂ ಇವತ್ತು ವಿಶ್ವಾಸ ಇರುವಂತಹ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಸಿಗಾಕೊಂಡಿರುವಂತಹ ಏನು ನಿಂಗಪ್ಪ ಮತ್ತೆ ಶ್ರೀನಾಥ್ ಮಹಾದೇವ್ ಜೋಶಿ SP ಏನಿದ್ದಾರೆ, ಇವರಿಬ್ಬರಿಗೂ ನ್ಯಾಯಾಲಯದಲ್ಲಿ ತಡೆ ಸಿಕ್ಕಿರೋದು. ಈ ಪ್ರಕರಣದ ತನಿಖೆ ಸಂಬಂಧ ನಿಂಗಪ್ಪನಿಗೂ ತಡೆ ಸಿಕ್ಕಿದೆ. ಇನ್ನ ಶ್ರೀನಾಥ್ ಮಹಾದೇವ್ ಜೋಶಿ ಅವನಿಗಂತೂ ಬರೀ ನೋಟಿಸ್ ಕೊಟ್ಟಿರೋದು, ಒಂದು FIR ಅಲ್ಲೂ ಅವನ ಹೆಸರಿಲ್ಲ, ಬರೀ ನೋಟಿಸ್ ಅನ್ನ ಕೊಟ್ಟು ನಿನ್ ತನಿಖೆಗೆ ಬಾರಪ್ಪ, ತನಿಖೆಗೆ ಸ್ಪಂದಿಸಪ್ಪ, ಏನೇನ್ ವಿಚಾರ ಆಗಿದೆ, ಏನೇನ್ ಸಮಸ್ಯೆ ಆಗಿದೆ ಅಥವಾ ಏನೇನ್ ಡೆವಲಪ್ಮೆಂಟ್ಸ್ ಆಗಿದೆ ಅದನ್ನಾದ್ರೂ ಹೇಳೋ ತಂದೆ ಅಂತ ಹೇಳಿ ಅವನಿಗೆ ನೋಟಿಸ್ ಕೊಟ್ರೆ ಆ ಪುಣ್ಯಾತ್ಮ ಪುಕ್ಕಲ ಒಬ್ಬ SP IPS ಓದ್ಕೊಂಡು ಬಂದಿರುವಂತಹ
ಕುಕ್ಕುಲ ಓಡೋಗಿ ತಪ್ಪಿಸ್ಕೊಂಡು ತಲೆ ಮೆರೆಸ್ಕೊಂಡು ಅಲ್ಲಿಂದ ತಲೆ ಮೆರೆಸ್ಕೊಂಡಿದ್ದ ಸಂದರ್ಭದಲ್ಲೇ ಹೈಕೋರ್ಟ್ಗೆ ಅರ್ಜಿ ಹಾಕಿ ಹೈಕೋರ್ಟ್ ಅಲ್ಲಿ ಏನಂತ ಕೇಳಿದಾನೆ, ನಂಗೆ ನೋಟಿಸ್ ಕೊಟ್ಬಿಟ್ಟಿದ್ದಾರೆ, ನೋಟಿಸ್ಗೆ ತಡೆಯಾಜ್ಞೆ ಕೊಡಿ ಅಂತ. ನೋಟಿಸ್ಗೆ ಹೈಕೋರ್ಟ್ ತಡೆಯಾಜ್ಞೆ ಕೊಡುತ್ತೆ ಅಂತ ಅಂದ್ರೆ ಏನಿದ್ರ ಅರ್ಥ? ನೋಟಿಸ್ ಅಂತ ಅಂದ್ರೆ ಏನು? ನನಗೆ ಯಾರೋ ನಿನ್ನ ಕಳ್ಳ ಅಂತ ಕರಿತಾ ಇಲ್ಲ ಅವರು, ಬಾರಪ್ಪ ನಿನ್ನ ಅದು ತನಿಖೆ ಮಾಡ್ಬೇಕು, ಒಂದಷ್ಟು ವಿಚಾರಗಳಿದೆ ಅಂತ ಹೇಳಿ ಕರಿತಾ ಇದಾರೆ. ಅದಕ್ಕೇನೆ ಅವನು ಹೋಗಿ ಹೈಕೋರ್ಟ್ ನಲ್ಲಿ ಅರ್ಜಿ ಹಾಕೋದು, ಮತ್ತೆ ಹೈಕೋರ್ಟ್ ಅದಕ್ಕೆ ನೋಟಿಸ್ಗೆನೆ ತಡೆ ಕೊಡೋದು, ಇವೆಲ್ಲವೂ ನಿಜವಾಗ್ಲೂ ನಮ್ಗೆ ನಿಜಕ್ಕೂ ಇವೆಲ್ಲವನ್ನ ನೋಡ್ತಾ ಇದ್ರೆ ಸಾಕಷ್ಟು ಅನುಮಾನಗಳನ್ನ, ಸಾಕಷ್ಟು ಬೇಸರವನ್ನ ತರಿಸ್ತಾ ಇರುವಂತಹ ವಿಚಾರಗಳಾಗಿವೆ. ಈ ನಿಟ್ಟಿನಲ್ಲಿ ಇದೊಂದು ಬಹಳ ದೊಡ್ಡ ಹಗರಣ. ಮತ್ತೆ ಈ ದುಡ್ಡನ್ನ ಇಲ್ಲಿ ಬಂದಂತ ಈಗ ನಮಗಂತೂ ಶಾಸಕಾಂಗದ ಮೇಲೆ ವಿಶ್ವಾಸ ಹೊರಟೋಗಿದೆ ಸಂಪೂರ್ಣವಾಗಿ. ಸಿದ್ದರಾಮಯ್ಯನವರು ಎಲ್ಲರೂ ಹೇಳೋ ರೀತಿಯಲ್ಲಿ ಸಿದ್ದರಾಮಯ್ಯ ನಿಜವಾಗ್ಲೂ ಭ್ರಷ್ಟಾಚಾರ ವಿರೋಧಿ ಆಗಿದ್ರೆ, ಏನು ಸಮಾಜವಾದಿ ಸಿದ್ದರಾಮಯ್ಯ ಆಗಿದ್ರೆ, ಇನ್ನ ನಮ್ಮೆಲ್ಲ ಪ್ರಗತಿಪರರು ಹೋರಾಟಗಾರರು ಭಾವಿಸಿಕೊಂಡಿರುವ ಹಾಗೆ ಸಿದ್ದರಾಮಯ್ಯ ಜನಪರವಾಗಿದ್ಕೊಂಡು ಭ್ರಷ್ಟಾಚಾರದ ವಿರುದ್ಧವಾಗಿದ್ರೆ ಕೂಡಲೇ ಏನು ಇಂತ ಆರೋಪ ಬಂತು, ಇದನ್ನ ಈ ವಿಚಾರವಾಗಿ ಸಿದ್ದರಾಮಯ್ಯ ಮಾತಾಡಿದ್ದೇ ಇಲ್ಲ. ಒಬ್ಬ ಮುಖ್ಯಮಂತ್ರಿಯಾಗಿ ದೊಡ್ಡ ಪ್ರಕರಣದ ಬಗ್ಗೆ ಒಬ್ರು ಡೆಪ್ಯೂಟಿ ಸಿಎಂ ಆಗಿ ಮಾತಾಡಿದ್ದಿಲ್ಲ. ಈ ವಿಚಾರವಾಗಿ ಏನೆಲ್ಲ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ ಅಂತ. ಮತ್ತೆ ಯಾರು ಹೋರಾಡ್ತಾರೆ? ಜನರ ತೆರಿಗೆ ಹಣವನ್ನ ಉಳಿಸುವಂತವ್ರು ಯಾರು? ಇವತ್ತು ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷವಾಗಿ ಒಂದು ರೀಜನಲ್ ಪೊಲಿಟಿಕಲ್ ಪಾರ್ಟಿಯಾಗಿ ಇವತ್ತು ಕೆಆರ್ಎಸ್ ಪಕ್ಷ ನಿರಂತರವಾಗಿ ಈ ತರದ್ದು ಜನರ ಸಮಸ್ಯೆಗಳಿಗೆ ಮತ್ತೆ ಜನರ ನೋವುಗಳಿಗೆ ಸ್ಪಂದಿಸ್ತಾ ಹೋರಾಟ ಮಾಡ್ತಾ ಇರುವಂತಹ ಪಕ್ಷ. ಇದೊಂದು ನಮ್ಮ ಜವಾಬ್ದಾರಿ. ನಮಗೆ ಜನರು 10 ಓಟ್ ಹಾಕಿರ್ಬೋದು, 20 ಓಟ್ ಹಾಕಿರ್ಬೋದು, 100 ಓಟ್ ಹಾಕಿರ್ಬೋದು. ಬಹುಶಃ ನಮ್ಗೂ ಕೂಡ ಕೋಟ್ಯಾಂತರ ಜನರು, ಲಕ್ಷಾಂತರ ಜನರು ನಮ್ಗೆ ಮತ ಹಾಕಿದ್ದಾರೆ. ಇದುವರೆಗೂ ನಾವು ನಿಂತ ಚುನಾವಣೆಗಳೆಲ್ಲ ಕ್ರೋಢೀಕರಿಸಿದ್ರೆ ಲಕ್ಷಾಂತರ ಜನರು ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟು ನಂಬಿಕೆ ಹಾಕಿದ್ದಾರೆ. ಆ ಪಾಪಿ ಪಕ್ಷಗಳಿಗೆ, ಕಾಂಗ್ರೆಸ್, ಬಿಜೆಪಿ ವಿರೋಧ ಪಕ್ಷಗಳಿಗೆ, ಪಾಪಿ ಪಕ್ಷಗಳು ಜನರ ನಂಬಿಕೆಗೆ ವಿಶ್ವಾಸಕ್ಕೆ ದ್ರೋಹ ಮಾಡಿರುವಂತ ಪಕ್ಷಗಳನ್ನ ಪಾಪಿ ಪಕ್ಷಗಳು ಅಂತಾನೆ ಕರಿಬಹುದು. ಅಂತ ಪಾಪಿ ಪಕ್ಷಗಳು ಇವತ್ತು ಕೋಟ್ಯಾಂತರ ಜನರ ಓಟನ್ನ ಹಾಕಿಸ್ಕೊಂಡು ಇವತ್ತು ಒಂದು ವಿರೋಧ ಪಕ್ಷವಾಗಿ ಮಾಡಬೇಕಾಗಿದ್ದಂತಹ ಕೆಲಸವನ್ನ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಇಷ್ಟೋ ಜನ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಒಂದು ಆಸೆ ಕಣ್ಣಿನಿಂದ ಕೆಆರ್ಎಸ್ ಪಕ್ಷದವರು ಏನಾದ್ರೂ ಸಮಾಜವನ್ನ ಪರಿವರ್ತನೆ ಮಾಡೋ ರೀತಿಯಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಪಕ್ಷ ಬೆಳಿಬೇಕು, ಈ ಪಕ್ಷ ಮುಂದುವರಿಬೇಕು, ಈ ಪಕ್ಷದ ಜನರು ಆಯ್ಕೆಯಾಗಿ ಜನಪ್ರತಿನಿಧಿಗಳಾಗಬೇಕು ಅನ್ನುವಂತ ಒಂದು ವಿಶ್ವಾಸದಲ್ಲಿ ನಮ್ಮ ಮೇಲೆ ವಿಶ್ವಾಸವಿಟ್ಟು ಓಟ್ ಹಾಕಿರುವಂತಹ ಮತದಾರರಿಗೆ ಇವತ್ತು ನಾವು ನಿರಾಸೆ ಮಾಡಬಾರ್ದು. ಒಂದು ಪ್ರಾಮಾಣಿಕವಾದಂತಹ ಹೋರಾಟವನ್ನ, ನಮ್ಮ ಕೈಲಾದಷ್ಟು ಹೋರಾಟವನ್ನ ನಾವು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಪ್ರಕರಣವಾಗಿ ಲೋಕಾಯುಕ್ತರಾಗಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧವಾಗಿ ನಿರಂತರವಾಗಿ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಮತ್ತೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ದೂರುಗಳನ್ನ ಕೊಡೋದ್ರ ಮುಖಾಂತರ ಈ ಪ್ರಕರಣವನ್ನ ಜೀವಂತವಾಗಿಟ್ಟು ತಪ್ಪಿತಸ್ಥರಿಗೆ, ಇಂತಹ ಮಹಾನ್ ಭ್ರಷ್ಟರು, ಲೋಕಾಯುಕ್ತ ಸಮಸ್ಯೆಯಲ್ಲೇ ಇರುವಂತಹ ಮಹಾನ್ ಭ್ರಷ್ಟರಿಗೆ ಶಿಕ್ಷೆಯಾಗಬೇಕು ಅನ್ನುವಂತಹ ಒಂದು ಕಾರಣದಿಂದ ಕೆಆರ್ಎಸ್ ಪಕ್ಷ ಹಲವಾರು ಹೋರಾಟಗಳನ್ನ ಮಾಡ್ಕೊಂಡು ಬಂತು. ಲೋಕಾಯುಕ್ತ ಈ ಪ್ರಕರಣ ಏನು ಬಯಲಿಗೆ ಬಂದ್ಮೇಲೆ ನಮಗೆ ಯಾವಾಗ ಹೈಕೋರ್ಟ್ ಇಂದ ಈ ಪ್ರಕರಣಕ್ಕೆ ತಡೆಯಾಜ್ಞೆ ಇದೆಲ್ಲ ಬಂದ ಮೇಲೆ ಅಂತೂ ಬಹಳ ಬೇಸರ ಆಯ್ತು. ಹಾಗಾಗಿ ನಮ್ಗಿರುವಂತಹ ಕೊನೆ ಅಸ್ತ್ರ, ಇನ್ನು ಹಲವಾರು ಅಸ್ತ್ರಗಳಿದಾವೆ, ಆದ್ರೆ ಸದ್ಯಕ್ಕೆ ಇವತ್ತು ನಾವು ಇವ್ರ ಹಣವನ್ನ ತೆಗೆದುಕೊಂಡ್ಬಂದು ಆ ಹಣವನ್ನ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇವತ್ತು ಇಡೀ ಜಾರಿ ನಿರ್ದೇಶನಾಲಯ ಯಾಕಿದೆ ಅಂತ ಅಂದ್ರೆ ಜನ ಸುಲಭವಾಗಿ ಹೇಳ್ತಾರೆ, ಮೋದಿ ಅವರು ವಿರೋಧ ಪಕ್ಷವನ್ನ ಮಣಿಸೋದಕ್ಕೆ ಜಾರಿ ನಿರ್ದೇಶನಾಲಯ ಇಟ್ಕೊಂಡಿದ್ದಾರೆ ಅಂತ. ಬಹುಶಃ ಅದು ಸತ್ಯ ಇರಬಹುದು, ಆದ್ರೆ ನಿಜವಾಗ್ಲೂ ಒಂದು ಸಂವಿಧಾನದ ಆಶಯದಲ್ಲಿ ಜಾರಿ ನಿರ್ದೇಶನಾಲಯದ ಕೆಲಸ ಏನು? ಅಕ್ರಮವಾಗಿ ಯಾರಾದ್ರೂ ಸಮಾಜದಲ್ಲಿ ಹಣ ವರ್ಗಾವಣೆ ಅದರ ವಿರುದ್ಧ ತನಿಖೆ ಮಾಡುವಂತ ಕೆಲಸವನ್ನ ಜಾರಿ ನಿರ್ದೇಶನಾಲಯ ಮಾಡಬೇಕು, ಕಾನೂನು ವಿರೋಧಿಯಾಗಿ ಹಣವನ್ನ ವರ್ಗಾವಣೆ ಮಾಡುವ ಸಂದರ್ಭದಲ್ಲಿ. ಸೊ ಹಾಗಾಗಿ ನಾವು ಅದರ ಆಶಯಕ್ಕೆ ಬದ್ಧವಾಗಿ ಜಾರಿ ನಿರ್ದೇಶನಾಲಯ ಏನೋ ಸ್ವಲ್ಪ ಕೆಲಸ ಮಾಡ್ತಾ ಇದೆ ಅಂತ ಮೋದಿ ಬಳಸ್ಕೊಂಡು, ಮೋದಿ ದುರ್ಬಳಕೆ ಮಾಡ್ಕೊಂಡು ಮಾಡ್ತಾ ಇದ್ರು. ಇವತ್ತು ಮೋದಿಗೆ ಇದೊಂದು ಅಸ್ತ್ರನೇ. ನರೇಂದ್ರ ಮೋದಿ ಅವರಿಗೆ ಏನು ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ಅವ್ಯವಹಾರವನ್ನ, ಕಾಂಗ್ರೆಸ್ ಸರ್ಕಾರದ ದುರಾಡಳಿತದಲ್ಲಿ, ಕಾಂಗ್ರೆಸ್ ಸರ್ಕಾರದ ಅಸಮರ್ಥ ಆಡಳಿತದಲ್ಲಿ ಲೋಕಾಯುಕ್ತ ಸಮಸ್ಯೆ ಯಾವ ರೀತಿಯಾಗಿ ಹಾಳಾಗ್ತಾ ಇದೆ ಅನ್ನುವಂಥದ್ದನ್ನ ಜಾರಿ ನಿರ್ದೇಶನಾಲಯದ ಮೂಲಕ ಪತ್ತೆ ಹಚ್ಚಿ ಜನರಿಗೆ ತಿಳಿಸ್ತಕ್ಕಂತ, ಜನರಿಗೆ ಇವ್ರು ಮಾಡ್ತಾರಂತ ಮೋಸ ಮತ್ತೆ ಭ್ರಷ್ಟಾಚಾರವನ್ನ ಜನರ ಮುಂದೆ ಇಡೋದಕ್ಕೆ ನರೇಂದ್ರ ಮೋದಿ ಅವ್ರಿಗೂ ಮತ್ತೆ ಬಿಜೆಪಿ ಪಕ್ಷದವ್ರಿಗೂ ಜಾರಿ ನಿರ್ದೇಶನಾಲಯವನ್ನ ಬಳಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಕನಿಷ್ಠ ನಿಮ್ಮ ಎಂದಿನ ಶೈಲಿಯಲ್ಲಿ ನಿಮ್ಮ ಲಾಭಕ್ಕಾಗಿ ನೀವು ಜಾರಿ ನಿರ್ದೇಶನಾಲಯವನ್ನ ಏನ್ ಬಳಸ್ಕೊತಾ ಇದ್ದೀರಾ, ಬಹುಶಃ ಕನಿಷ್ಠ ಆ ದೃಷ್ಟಿಯಲ್ಲಾದ್ರೂ ದಯವಿಟ್ಟು ಇಡಿಯನ್ನ ಈ ಪ್ರಕರಣದಲ್ಲಿ ಬಳಸ್ಕೊಳ್ಳಿ. ಯಾಕಂದ್ರೆ ನೀವು ಇದೊಂದು ಬಹಳ ಗಂಭೀರವಾದ ಪ್ರಕರಣ ಆಗಿರೋದ್ರಿಂದ ನಾಡಿನ ಜನರ ಪಾಲಿನ ನ್ಯಾಯಕ್ಕಾಗಿ ಆಗ್ರಹಿಸುವಂತಹ ಏಕೈಕ ಬಾಗಿಲು ಲೋಕಾಯುಕ್ತ. ಅಂತಹ ಲೋಕಾಯುಕ್ತ ಸಂಸ್ಥೆಯ ವಿಶ್ವಾಸಾರ್ಹತೆಯನ್ನು ಹಾಳಾಗುವಂತಹ ಸಂದರ್ಭದಲ್ಲಿ ನಾವಿರುವಾಗ ದಯವಿಟ್ಟು ನೀವು ಆ ಕೆಲಸವನ್ನ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತು ಜಾರಿ ನಿರ್ದೇಶನಾಲಯಕ್ಕೆ ಕೆಆರ್ಎಸ್ ಪಕ್ಷದ ವತಿಯಿಂದ ನಾವೆಲ್ಲರೂ ಬಂದು ಇವತ್ತು ದೂರನ್ನ ಕೊಟ್ಟಿದ್ದೀವಿ. ಈಗ ನಾನಾಗ್ಲೇ ಹೇಳ್ದಂಗೆ ನಮ್ಮ ಪಾಲಿನ ಕೆಲಸವನ್ನ, ಕರ್ತವ್ಯವನ್ನ ಕೆಆರ್ಎಸ್ ಪಕ್ಷ ಮಾಡ್ತಾ ಇದೆ. ಆದ್ರೆ ನಾವಷ್ಟೇ ಮಾಡ್ತಾ ಇದ್ರೆ ಸಾಲದು. ನಮ್ಗೇನು, ನನಗೋ, ಜೀವನ್ಗೋ, ರಘುನಂದನ್ಗೋ, ಪಾಪ ಇವ್ರಿಗೆ ಆಶಿಮು, ಇವರೆಲ್ಲ ಮಂಜುನಾಥ್, ಇವ್ರಿಗೆಲ್ಲ ದೇವರಾಜ್, ಇವ್ರಿಗೆಲ್ಲ ಕೆಲಸ ಇಲ್ಲದೆ ನಾವು ಇದನ್ನ ಮಾಡ್ತಾ ಇಲ್ಲ. ನಮ್ಗೂ ಬಹಳಷ್ಟು ಕೆಲಸಗಳಿದಾವೆ.
ಆದ್ರೆ ಸಮಾಜವನ್ನ ಕಾಪಾಡ್ಕೋಬೇಕಲ್ಲ, ಸಮಾಜವನ್ನ ಉಳಿಸ್ಕೋಬೇಕಲ್ಲ, ಈ ನಾಡನ್ನ ಉಳಿಸ್ಕೋಬೇಕಲ್ಲ. ಬರೀ ನಮ್ಗೆ ನಾಡಿನ ಮೇಲೆ ಪ್ರೇಮ ಇದೆ, ನಮ್ಗೆ ದೇಶಭಕ್ತಿ ಇದೆ, ದೇಶ ಪ್ರೇಮ ಇದೆ, ಒಂದೇ ಮಾತ್ರ ಮಾಡಿದ್ರೆ ಮಾತ್ರ ದೇಶ ಪ್ರೇಮ, ಜೈ ಭಾರತ್ ಅಂದ ಅಲ್ಲ, ಏನದು ಬೋಲೋ ಭಾರತ್ ಮಾತಾ ಕಿ ಜೈ ಅನ್ಬಿಟ್ರೆ ದೇಶ ಪ್ರೇಮ, ಇದೆಲ್ಲ ದೇಶ. ಜೈ ಶ್ರೀರಾಮ್ ಅಂದ್ರೆ ದೇಶ ಪ್ರೇಮನೂ ಆಗ್ಬಿಟ್ಟಿದೆ ಈಗ. ಜೈ ಶ್ರೀರಾಮ್ ಅನ್ನೋದು ದೇಶ ಪ್ರೇಮ, ಅದ್ ಯಾವ ಕಡೆಯಿಂದ ಅಂತ ಗೊತ್ತಿಲ್ಲ. ಸೊ ಈ ತರ ದೇಶ ಪ್ರೇಮ ಅಲ್ಲ. ನಿಜವಾಗ್ಲೂ ನಾವು ನಮ್ಮ ಈ ನಾಡಿನ ಮತ್ತೆ ಈ ದೇಶದ ಮುಂದಿನ ಭವಿಷ್ಯ ಹೇಗಿರ್ಬೇಕು, ಎಷ್ಟೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಮಾಜವನ್ನ, ಈ ನಾಡನ್ನ ಕಟ್ಟೋದಕ್ಕೆ ಬೇಕಾಗಿರುವಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನ ರೂಪಿಸ್ತಕ್ಕಂಥದ್ದು ಇವತ್ತಿನ ಈ ಕಾಲಘಟ್ಟದಲ್ಲಿರುವಂತಹ ನಮ್ಮವರ ಜವಾಬ್ದಾರಿ, ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಮಕ್ಕಳು ಮುಂದಿನ ದಿವಸದಲ್ಲಿ ನಮ್ಮನೆ ಮಕ್ಕಳೇನೆ, ಅಪ್ಪ ಇಷ್ಟೆಲ್ಲ ಹಾಳಾಗೋಗ್ಬಿಟ್ಟಿದೆ ಸಮಾಜ, ನೀನೇನಪ್ಪ ಮಾಡ್ತಾ ಇದ್ದೆ, ಸುಮ್ಮನೆ ಮನೇಲಿ ಮಲ್ಕೋತಾ ಇದ್ದಲ್ಲಪ್ಪ ಅಂತ ನಮ್ಮ ಮಕ್ಕಳು ನಮ್ಮನ್ನ ಕೇಳಿದ್ರೆ ಅವಮಾನ ಅಲ್ವಾ ಅದು, ಅಶೇಮ್ ಅಲ್ವಾ ಅದು. ಸೊ ಹಾಗಾಗಿ ನಾವು ಇವತ್ತು ನಮ್ಮ ಜವಾಬ್ದಾರಿ ಅಂತ ಭಾವಿಸ್ಕೊಂಡು ನಮ್ಮ ವೃತ್ತಿ ಕೆಲಸ ಮತ್ತೆಲ್ಲದರ ನಡುವೆ ಈ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇದೀವಿ. ಜನರು ನಿಮ್ ತೆರಿಗೆ ಹಣವನ್ನ ಹಿಂಗ್ ಯಾರೋ ಡಿ ಕೆ ಶಿವಕುಮಾರ್ ಇಲ್ಲೊಬ್ಬ ಭ್ರಷ್ಟ, ಈಗ ನಾವು ಇಡಿಗೆ ಹೋಗಿದ್ವಿ, ಆ ಇಡಿನಲ್ಲಿ ಒಬ್ಬ ಭ್ರಷ್ಟ ಡಿ ಕೆ ಸುರೇಶ್ ವಿರುದ್ಧ ಈಗ ತನಿಖೆ ನಡೀತಾ ಇದೆ. ಬೆಳಿಗ್ಗೆ 11 ಗಂಟೆಗೆ ಬಂದಿರೋ ಪುಣ್ಯಾತ್ಮನ ಇಡಿ ತನಕ ಕುಂಡಿಸ್ಕೊಂಡು ಚೆನ್ನಾಗಿ ಬೆಂಡೆತ್ತಾ ಇದಾರೆ ಇಡಿ ಅವರು ಬೆಂಡೆತ್ತಾ ಇದಾರೆ. ಅಲ್ಲೊಂದಷ್ಟು ಜನ ಗೇಟ್ ಕೀಪರ್ ಗಳಿದ್ರು, ಆ ಶಿವರಾಮೇಗೌಡರು ಮತ್ತೆ ನಮ್ಮ ಕುಣಿಗಲ್ನ ಶಾಸಕ ರಂಗನಾಥ್ ಅವ್ರಿಗೆ ಪಾಪ ಅಲ್ಲಿ ಕುಣಿಗಲಲ್ಲಿ ಕೆಲಸ ಇಲ್ಲ ಅಂತ ಬಂದಿಲ್ಲಿ ಡಿ ಕೆ ಸುರೇಶ್ ಅವ್ರದ್ದು ಗೇಟ್ ಕೀಪಿಂಗ್ ಕೆಲಸನ ಅಲ್ಲಿ ಇಡಿಯಲ್ಲಿ ಕುತ್ಕೊಂಡು ಮಾಡ್ತಾ ಇದ್ರು. ಎಂತೆಂತ ಜನರೆಲ್ಲ ಇದಾರಪ್ಪ ಈ ದೇಶದಲ್ಲಿ, ನಮ್ ನಡುವೆ ಈ ನಾಡಲ್ಲಿ. ಸೊ ಹಾಗಾಗಿ ಇವತ್ತಿನ ನಾಡನ್ನ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡುವಂತಹ, ಇಷ್ಟೆಲ್ಲ ಅನೈತಿಕ ಅಕ್ರಮ ಮಾನ ಮರ್ಯಾದೆ ಎಲ್ಲವನ್ನ ಬಿಟ್ಟು ಲಜ್ಜೆಗೇಡಿ ಜನರೇ ತುಂಬಿರುವಂತಹ ಈ ಸಮಾಜವನ್ನ, ಈ ನಾಡನ್ನ, ಈ ದೇಶವನ್ನ ಉಳಿಸ್ಕೊಳ್ಳುವಂತಹ ಕೆಲ್ಸಕ್ಕೆ ನಾಡಿನ ಜನರು ಮುಂದಾಗ್ಬೇಕು. ಹಾಗಾಗಿ ಇಂತಹ ಗಂಭೀರವಾದಂತಹ ವಿಚಾರಗಳ ಬಗ್ಗೆ ಧ್ವನಿ ಎತ್ತುವಂತಹ, ಮಾತಾಡುವಂತಹ, ಇಂತಹ ಅನ್ಯಾಯಗಳಿಗೆ, ಇಂತಹ ಅಕ್ರಮಗಳಿಗೆ ನ್ಯಾಯವನ್ನ ಆಗ್ರಹಿಸುವಂತಹ ಕೆಲಸವನ್ನ ಈ ನಾಡಿನ ಪ್ರತಿಯೊಬ್ಬ ಜನರು ಮಾಡ್ಬೇಕು. ಇದಕ್ಕಿಂತ ಮುಖ್ಯವಾದದ್ದು ಏನೂ ಇಲ್ಲ. ಹಾಗಾಗಿ ದಯಮಾಡಿ ನೀವೆಲ್ರು ಏನು ಸಿದ್ದರಾಮಯ್ಯ ಸರ್ಕಾರ ಇದೆ, ಸಿದ್ದರಾಮಯ್ಯನವ್ರಿಗೆ ಮನ ಮರ್ಯಾದಿದ್ರೆ ಇಷ್ಟೊತ್ತಿಗೆ ಅವರೇನೆ ಈ ವಿಚಾರದ ಬಗ್ಗೆ ತನಿಖೆ ನಡೆಸೋದು ಹಾಳಾಗೋಗ್ಲಿ, ಕನಿಷ್ಠ ಮಾತಾಡುವಂತಹ ಕೆಲಸವಾದ್ರೂ ಮಾಡ್ಬೇಕು. ಈಗ ಇಡಿಗೆ ಕೊಟ್ಟಿದ್ದೀವಿ ದೂರನ್ನ, ನೋಡೋಣ ಇಡಿ ಅವರು ಏನ್ ಮಾಡ್ತಾರೆ ಅಂತ. ರಾಜ್ಯದ ಪಾಲಿಗಂತೂ ಹಲವಾರು ಹಗರಣಗಳು ಇವಾಗ ನಿರಂತರವಾಗಿ ನಡೀತಾ ಇದೆ. ಇವೆಲ್ಲದರ ವಿರುದ್ಧ ಕೆಆರ್ಎಸ್ ಪಕ್ಷ ಹೋರಾಟ ಮಾಡುವ ಸಂಕಲ್ಪದೊಂದಿಗೆ ಕೆಲಸ ಮಾಡ್ತಾ ಇದೆ. ನಾವು ನಿಮ್ಮಲ್ಲಿ ಕೊನೆಯದಾಗಿ ಕೇಳ್ಕೊಳ್ಳೋದು ಏನು ಅಂತ ಅಂದ್ರೆ, ದಯವಿಟ್ಟು ನಮ್ ಜೊತೆಗೆ ನಿಲ್ಲಿ, ಕೆಆರ್ಎಸ್ ಪಕ್ಷದ ಜೊತೆಗೆ ನಿಲ್ಲಿ. ಇವ್ರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ಇವ್ರು ಜನಪರವಾಗಿ ಕೆಲಸ ಮಾಡ್ತಾ ಇದಾರೆ, ಜನರ ದುನಿಯಾಗಿ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ನೀವು ಕನಿಷ್ಠ ನಮ್ ಜೊತೆಗೆ ನಮ್ ಜೊತೆಗೆ ನಿಲ್ಲುವಂತ ಕೆಲಸ ಮಾಡದೆ ಹೋದ್ರೆ ನಮಗೆ ಯಾರಿಗೋಸ್ಕರ ನಾವು ಕೆಲಸ ಮಾಡ್ಬೇಕು? ನಮ್ಮೊಬ್ರಿಗೋಸ್ಕರ ಕೆಲಸ ಮಾಡೋದ್ ಬದಲು ನನ್ನ ಒಬ್ರಿಗೋಸ್ಕರ ನಾನು ಹುಷಾರಾಗಿ ಸೇಫ್ ಆಗಿ ಇದ್ರೆ ಸಮಾಜದಲ್ಲಿ ಸಾಕು. 2 ತರಕ್ಕೆ ನಾವು ಬಚಾವ್ ಆಗ್ಬೋದು. ಒಂದು ಸೇಫ್ ಆಗಿ ಮನೆಯಲ್ಲಿ ಅಥವಾ ನನಗೆ ಬೇಕಾಗಿರುವಂತ ಸೇಫ್ಟಿ ಸ್ಟ್ರಕ್ಚರ್ ಅನ್ನ ಸಮಾಜದಲ್ಲಿ ರೂಪಿಸ್ಕೊಳ್ಳೋದು, ಅದನ್ನ ಮಾಡ್ಬೇಕು. ಇಲ್ಲ ಅಂತಂದ್ರೆ ಎಲ್ರಿಗೂ ಬೇಕಾಗಿರುವಂತ ಸೇಫ್ಟಿ ಸ್ಟ್ರಕ್ಚರ್ ಅನ್ನ ಕಟ್ಕೊಳ್ಳುವಂತದ್ದು. ಇವತ್ತು ನಾವು ನಮಗೆ ಬೇಕಾಗಿರುವಂತ ಸೇಫ್ಟಿ ಸ್ಟ್ರಕ್ಚರ್ ಅನ್ನ ಮಾತ್ರ ಕಟ್ಕೊಂಡ್ರೆ ಅದು ಸ್ವಾರ್ಥ ಆಗುತ್ತೆ. ನಾನೊಬ್ಬ ಈ ಸಮಾಜದ ಸವಲತ್ತುಗಳನ್ನ ಪಡ್ಕೊಂಡು ಇದರ ಋಣವನ್ನ ತೀರಿಸಂಗಾಗಲ್ಲ. ಇಡೀ ಸಮಾಜಕ್ಕೆ ಬೇಕಾಗಿರುವಂತಹ ಒಂದು ಸೇಫ್ಟಿ ಸ್ಟ್ರಕ್ಚರ್ ನ ನಿರ್ಮಿಸೋಣ ಅಂತ ಹೇಳಿ ನಾವೆಲ್ಲರೂ ಇವತ್ತು ಇಲ್ಲಿ ಕೆಲಸ ಮಾಡ್ತಾ ಇದೀವಿ. ಸೊ ಹಾಗಾಗಿ ದಯಮಾಡಿ ಕೆಆರ್ಎಸ್ ಪಕ್ಷವನ್ನ ಬೆಂಬಲಿಸಿ. ಇಂತಹ ಅನ್ಯಾಯ, ಅಕ್ರಮ, ಮೋಸ, ದೌರ್ಜನ್ಯ, ದಬ್ಬಾಳಿಕೆಗಳ ವಿರುದ್ಧ ನಾವು ಸಾಕಷ್ಟು ದೊಡ್ಡ ಮಟ್ಟದ ಇನ್ನ ಸುದೀರ್ಘವಾದಂತಹ ಹೋರಾಟವನ್ನ ಈ ನಾಡಲ್ಲಿ ಮಾಡಬೇಕಾಗಿದೆ. ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ, ಲೂಟಿ ಇವತ್ತು ನಡೀತಾ ಇದೆ. ಹಾಗಾಗಿ ಇದೆಲ್ಲ ಸಂದರ್ಭದಲ್ಲಿ ನೀವೆಲ್ಲರೂ ನಮ್ ಜೊತೆಗೆ ನಿಲ್ತೀರಾ ಅನ್ನುವಂತ ವಿಶ್ವಾಸದಲ್ಲಿ ನಾವು ಈ ಕೆಲಸವನ್ನ ಮಾಡ್ತಾ ಇದೀವಿ. ನಿರಂತರವಾಗಿ ನಮ್ ಕೆಲಸಗಳನ್ನ ನೋಡಿ ಬೆಂಬಲಿಸ್ತಾ ಇರುವಂತ ನೀವೆಲ್ಲರೂ ಆ ಒಂದು ಬೆಂಬಲವನ್ನ ಮುಂದುವರಿಸಬೇಕು ಅಂತ ಹೇಳಿ ನಾವು ಸಂದರ್ಭದಲ್ಲಿ ಕೇಳ್ಕೊತಾ ಇವತ್ತಿನ ಲೈವ್ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದೀವಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಆರ್ಎಸ್.